ಬೆಳಗಾವಿ ಜಿಲ್ಲೆಯ ಮೂಡಲಗಿಯಲ್ಲಿ 500 ಮನೆಗಳು ಜಲಾವೃತಗೊಂಡಿದ್ದಾವೆ. ಘಟಪ್ರಭಾ ಅಬ್ಬರಕ್ಕೆ ನಲಿಗೆ ಹೋಗ್ತಾ ಇದೆ ಇಡೀ ಗ್ರಾಮ. ಘಟಪ್ರಭಾ ನದಿ ಅಬ್ಬರಕ್ಕೆ ಮುಳುಗಿದೆ ಮುಸಗುಪ್ಪಿ ಗ್ರಾಮ. ಒಂದೇ ಗ್ರಾಮದಲ್ಲಿ ಬರೋಬ್ಬರಿ 500 ಮನೆಗಳು ಜಲಾವೃತವಾಗಿದ್ದಾವೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮುಸಗುಪ್ಪಿ ಗ್ರಾಮ ಇದು. 500 ಮನೆಗಳು ಒಂದೇ ಮಳೆಗೆ ಮುಳುಗಡೆಯಾಗಿದ್ದಾವೆ. ಮನೆಗಳನ್ನು ಖಾಲಿ ಮಾಡಿಕೊಂಡು ಊರು ಬಿಟ್ಟಿದ್ದಾರೆ ಜನ. ಪ್ರತಿ ವರ್ಷ ಮಳೆ ಬಂದರೆ ಈ ಗ್ರಾಮದ ಪರಿಸ್ಥಿತಿ ಹೀಗೆ ಇರುತ್ತೆ. ಪ್ರತಿ ವರ್ಷ ಘಟಪ್ರಭಾ ನದಿ ಉಕ್ಕಿ ಹರಿದ್ರೆ ಈ ಗ್ರಾಮ ಮುಳುಗಡೆ ಆಗುತ್ತೆ. ಒಂದೇ ರಾತ್ರಿಯಲ್ಲಿ ಅರ್ಧದಷ್ಟು ಗ್ರಾಮ ಮುಳುಗಿ ಹೋಗಿದೆ. ಶಾಶ್ವತ ಪರಿಹಾರ ಕೊಡಬೇಕು ಅಂತ ಹೇಳಿ ಆ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. ಇದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಮತ್ತು ಘಟಪ್ರಭಾ ನದಿಯ ರುದ್ರ ನರ್ತನ ಮುಂದುವರೆದಿದೆ ಅಂತ ಹೇಳ್ಬೋದು. ಈಗ ಘಟಪ್ರಭಾ ನದಿಯ ನೀರಿನಿಂದ ಈಗ ಏನು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮ ಏನಿದೆ, ಮಸಗುಪ್ಪಿ ಗ್ರಾಮ ಸಂಪೂರ್ಣವಾಗಿ ಈಗ ನೀರಿನಿಂದ ಜಲಾವೃತಗೊಂಡಿರ್ತಕ್ಕಂಥದ್ದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸಂಪೂರ್ಣವಾಗಿ ಇಡೀ ಗ್ರಾಮ ಏನಿದೆ, ಗ್ರಾಮದಲ್ಲಿರ್ತಕ್ಕಂಥ 700ಕ್ಕೂ ಅಧಿಕ ಕುಟುಂಬಗಳು ಈಗಾಗಲೇ ಏನು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಆಗಿರ್ತಕ್ಕಂಥದ್ದು. ಇನ್ನೊಂದಿಷ್ಟು ಜನ ಕುಟುಂಬಸ್ಥರು ಒಂದೊಂದಾಗಿ ತಮ್ಮ ಮನೆಯ ಸಾಮಗ್ರಿಯನ್ನು ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ ನಾನು ನಿಮ್ಗೆ ತೋರಿಸ್ತಿರ್ತಕ್ಕಂಥ ಇದು ದೃಶ್ಯ ಏನಿದೆ, ಇದು ಪ್ರಮುಖವಾಗಿ ಸಂಗನಕೇರಿ ಮತ್ತು ಏನು ತಿಗಡಿಗೆ ಯಾದವಾಡಿಗೆ ಸಂಪರ್ಕಿಸುವಂಥ ರಸ್ತೆ. ಈ ರಸ್ತೆ ಸಂಪೂರ್ಣವಾಗಿ ಈಗ ಏನು ಜಲಾವೃತಗೊಂಡಿರ್ತಕ್ಕಂಥದ್ದು. ಅದೇ ಪ್ರಮುಖವಾಗಿ ಏನು ಘಟಪ್ರಭಾ ನದಿಗೆ ಈಗ 90,000ಕ್ಕಿಂತ ಅಧಿಕ ಕ್ಯೂಸೆಕ್ಸ್ನಲ್ಲಿ ನೀರು ಹರಿದು ಬರ್ತಾ ಇದೆ. ಕ್ಷಣಕ್ಕೂ ಘಟಪ್ರಭಾ ನದಿ ನೀರಿನ ಒಳಹರಿವು ಹೆಚ್ಚಳ ಆಗ್ತಿರ್ತಕ್ಕಂಥದ್ದು. ಹೀಗಾಗಿ ಏನು ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನಲ್ಲಿ ಒಂದು ಘಟಪ್ರಭಾ ನದಿಯ ಅಟ್ಟಹಾಸ ಮುಂದುವರೆದಿದೆ. ಇದರಿಂದ ನಾನು ತೋರಿಸಿದ ಇಡೀ ಗ್ರಾಮಗಳು ಸಂಪೂರ್ಣವಾಗಿ ಬಿಕ್ಕೋ ಅಂತ ಇದ್ದಾವೆ. ರಾತ್ರೋರಾತ್ರಿ ಮಳೆಗೆ ಏನು ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಗ್ರಾಮಗಳು ಜಲಾವೃತಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಉಟ್ಟ ಬಟ್ಟೆಯಲ್ಲೇ ಏನು ಮನೆಯಲ್ಲಿದ್ದಂಥ ಎಲ್ಲ ಒಂದು ಜನರೇನಿದ್ದಾರೆ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಆಗಿದ್ದಾರೆ. ಕೆಲವೊಂದಿಷ್ಟು ಜನರು ಕಾಜಿ ಕೇಂದ್ರಕ್ಕೆ ಹೋದೆ, ಇನ್ನು ಕೆಲವೊಂದಿಷ್ಟು ಜನರು ತಮ್ಮ ಸಂಬಂಧಿಕರ ಮನೆಗೆ ಹೋಗಿರ್ತಕ್ಕಂಥ. ನಮ್ಮ ಜೊತೆ ಮಾತನಾಡೋದಕ್ಕೆ ಮಸಗುಪ್ಪಿ ಗ್ರಾಮಸ್ಥರು ಕೇಳೋಣ. ಸರ್, ಯಾವಾಗ ಬಂತು ಸರ್ ನೀರು? ಸರ್ 4 ದಿವಸ ಆತ್ರಿ. ಸಣ್ಣಂಗೆ ದಂಡಿ ಮುಂಡಿ ಚಾಲೋ ಆಗೋದು ಬಿಟ್ಕೊಟ್ಟು ಹೊಂಟಾರ್ರಿ. ನೆಮ್ಮದಿ ಕೇಂದ್ರದಾಗ ಹೋಗಿ ಹೊಳಗೇರಿ ಎಲ್ಲ ಹೋಗಿ ನೆಮ್ಮದಿ ಕೇಂದ್ರದಾಗ ಅದಾರ್ರಿ. ಈಗ ಅಂದ್ಕಂತವ್ರು ಹೋಗಿ ಬೀಗರ ಮನೆ ಹತ್ರದಲ್ಲಿ ಹೋಗಿದಾರ್ರಿ. ಈಗ ಹಂಗ ಇನ್ನೂ ತೊಡೆ ತುಸ ಮನೆ ಅನ್ನೋ ದಿನ ಒಂದೊಂದು ಖಾಲಿ ಆಗಾಕೈತವ್ರಿ. ಮ್ಯಾಗ ಹಾದಿ ಕಟ್ಟಾಕೈತ್ರಿ. ಅಲ್ಲಿ ಕಟ್ ಹಾಕ್ಬಿಟ್ಟು ಎಲ್ಲರೂ ಶಿಫ್ಟ್ ಆಗಲೇಬೇಕ್ರಿ. ಜನಸಂಖ್ಯೆ ಐತ್ರಿ. ಇನ್ನೊಂದು ತೊಡೆ ಎಷ್ಟು ಐತ್ರಿ, ಅರ್ಧವರಿ ಕುಲ್ಲಾಗಿದ್ರಿ, ಅರ್ಧವರಿ ಐತ್ರಿ. ಹಾಂ ರೀ, ಇನ್ನು 2 ತಾಸಿಗೆ ಹಾದಿ ಕಟ್ಟಾತಂದ್ರೆ ಎಲ್ಲರೂ ಶಿಫ್ಟ್ ಆಗಲೇಬೇಕ್ರಿ. ಹಾಂ, ಶಿಫ್ಟ್ ಆಗಲೇಬೇಕು. 2019 ಪ್ರವಾಹ ಬಂದಿತ್ತು, ಈಗೂ ಅಂಥದ್ದು ಪರಿಸ್ಥಿತಿ. ಹಾಂ, ಅದ ಸಂಭವ ಸರ್, ಅದ ಸಂಭವ ರೀ. ಯಾವ ರೀತಿ ಸಮಸ್ಯೆ ಆಗತ್ತೆ? ಹಾಂ ರೀ, ಎಲ್ಲ ತೊಂದ್ರಿ ಸರ್. ಎಲ್ಲ ದನದ ಮೇವಿಂದ್ರಿ, ದನಗಳ್ರಿ, ಜಾನುವಾರುಗಳು ಇವೆಲ್ಲ ಸಮಸ್ಯೆ ಭಾಳ ಐತ್ರಿ. ಎಲ್ಲ ಸಮಸ್ಯೆ. ಹಾಂ ರೀ. ಯಾವ ರೀತಿ ಸಮಸ್ಯೆ ಆಗುತ್ತೆ ಸರ್? ಯಾವ ರೀತಿ ಅಂದ್ರೆ ಇಲ್ಲಿ ದನಗಳು ಹಾಕಾಕ, ಕರುಗಳು ಹಾಕಾಕ ಮೇವು ಸರಕಿ ಅಲ್ರಿ. ಇವು ಹೋಗಿ ಇರ್ತಂದ್ರೆ ಅಲ್ಲಿ ಮ್ಯಾಡ್ ಸರಕಿ ಅಲ್ರಿ. ಹಿಂಗಾಗಿ ಇದು ಏನು ಮಾಡ್ಬೇಕು, ನಮ್ಮ ಮೇಲಾಧಿಕಾರಿಗಳು ಇದನ್ನ ಶಾಶ್ವತ ಪರಿಹಾರ ಅಂತ ಶಿಫ್ಟ್ ಮಾಡ್ಬೇಕ್ರಿ. ಅಂದ್ರೆ ಪೂರ್ ಶಾಶ್ವತ ಮುಳುಗಡೆ ಅಂತ ಬರ್ಬಿಡ್ಬೇಕ್ರಿ. ಅಂದ್ರೆ ಇಲ್ಲಿ ಯಾರು ಸಂಬಂಧ ಇಲ್ಲ ಅಂತೇಳಿ ಬೇಕಾದ್ರೆ ಅವ್ರಿಗೆ ಇತ್ತಂದ್ರೆ ಹೊಳಿ ಬರೋಕಿಟ್ಟ ಮೊದಲು ಹೋಗಾರ್ರಿ. ಈಗ ಕೆಲವೊಂದಿಷ್ಟು ಮಂದಿ ಅಲ್ಲಿ ರಸ್ತೆದಾಗ ಮಕ್ಕೊಂದಾರ್ರಿ ಪಾಪ. ಹಾಂ, ಅವ್ರಿಗೆ ತಿನ್ನಾಕ ಉಳಿ ಇರಂಗಿಲ್ಲ ರೀ, ಇದು ಇರಂಗಿಲ್ಲ. ಗಂಜಿ ಕೆರ್ನಾಗ ಒಬ್ಬರು ಏನು ಮಾಡ್ತಾರೆ, ಊಟ ಮಾಡ್ತಾರೆ. ಒಬ್ಬೊಬ್ರು ಏನು ಮಾಡ್ತಾರೆ, ಮಾನ್ ಗಂಜಿ ಎಲ್ಲಿ ಬಿಡೋಪ್ಪ ಅಂತೇಳಿ ಇದ್ದಂತಂದು ತಿಂದು ಮಕ್ಕೋತಾರೆ. ಹಾಂ, ಎಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ ಎಲ್ಲ ಎಲ್ಲಿ ಶಿಫ್ಟ್ ಆಗತ್ತೆ? ನಮ್ಮ ಫ್ಯಾಮಿಲಿ ಮೆಂಬರ್ ಇವತ್ತು ಸರ್ ಅದು ಕಟ್ ಆಗೈತ್ರಿ. ಇನ್ನೊಂದು 2 ತಾಸು ಬಿಟ್ಟು ನಾವು ಅಲ್ಲಿ ಬೀಗರೂರಿಗೆ ಹಿಡ್ಕಲ್ಕ ಹೋಗ್ರಿ. ಹಾಂ, ಹ್ಞೂ ರೀ. ನಾವು ಮನ್ಯಾಗ ಒಂದು 10-12 ಮಂದಿ ಇದ್ರಿ. ಹಾಂ, ದನಗಳು ಕರುಗಳು ಹಿಡ್ಕೊಂಡ್ರಿ ಭಾಳ ಪ್ರಾಬ್ಲಮ್ ಐತ್ರಿ. ಏನು ತ್ರಾಸ ಆಗತ್ತೆ ಸರ? ಇದು ಭಾಳ ಹೊಳಿ ಐತ್ರಿ. ಇದರಿಂದ ದನ ಅದು ಕರೆಗೆ ಮೇವಲ್ರಿ. ಅದ್ರ ಸಲುವಾಗಿ ಒಟ ನಿಮ್ಮ ಊಟದ ಒಟ್ಟು ಇದೈತ್ರಿ. ಇಷ್ಟ ಒಂದು ಕುಡಿದು ಒಂದು ಸಮಸ್ಯೆ ಐತ್ರಿ. ದನದ ಕರಂದು ಒಟ್ಟು ದನಗಳು ಏನು ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಬೆಳಗಾವಿ ಜಿಲ್ಲೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೃಷ್ಣಾ ಮತ್ತು ಘಟಪ್ರಭಾ ನದಿ ನೀರು ಏನಿದೆ ಅದು 30ಕ್ಕೂ ಅಧಿಕ ಗ್ರಾಮಗಳನ್ನು ನುಗ್ಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಎಲ್ಲ ಗ್ರಾಮದಲ್ಲಿರ್ತಕ್ಕಂಥ ಜನರು ಕೂಡ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಆಗಿರ್ತಕ್ಕಂಥದ್ದು. ಯಾರೆಲ್ಲ ಕಾಜಿಗೆ ಶಿಫ್ಟ್ ಆದರೆ ಇನ್ನೊಂದಿಷ್ಟು ಜನರು ಬೀಗರ ಮನೆಗೆ ಶಿಫ್ಟ್ ಆಗಿದ್ದಾರೆ. ಆದರೆ ಏನು ಈ ಒಂದು ನದಿಪಾತದ ಗ್ರಾಮಸ್ಥರ ಬದುಕೇನಿದೆ, ಬದುಕು ಮತ್ತೊಮ್ಮೆ ಈಗ ನರಕ ಯಾತನೆ ಅನುಭವಿಸುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.